ಇಂದಿನ ವಿಡಿಯೋ ಶಿವಸಹಸ್ರನಾಮದ 122ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 122ನೇ ಸ್ತೋತ್ರವು ಹೀಗಿದೆ. ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯ ಸತ್ಯ ವ್ರತ ಶುಚಿಃ ವ್ರತಾಧೀಪ ಪರಂ ಬ್ರಹ್ಮ ಭಕ್ತಾನಂ ಪರಮಾಗತಿಃ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಶಿವನ ಈ 9 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಸಿದ್ಧಾರ್ಥಾಯ ನಮಃ. ಈ ಶಿವನಾಮದ ಅರ್ಥ ಮೋಕ್ಷವನ್ನು ಸಾಮಾನ್ಯ ವಿಷಯವಾಗಿಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ: ಓಂ ಸಿದ್ಧ ಭೂತಾರ್ಥಾಯ ನಮಃ. ಈ ಶಿವನಾಮದ ಅರ್ಥ ತಪಸ್ಸು ಮಾಡುವ ಜನರಿಗೆ ಪ್ರಯೋಜನವನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಅಚಿಂತ್ಯಾಯ ನಮಃ. ಈ ಶಿವನಾಮದ ಅರ್ಥ ಧ್ಯಾನದಿಂದ ತಲುಪಲು ಸಾಧ್ಯವಾಗದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ: ಓಂ ಸತ್ಯವ್ರತಾಯ ನಮಃ. ಈ ಶಿವನಾಮದ ಅರ್ಥ ಸತ್ಯವನ್ನೇ ತನ್ನ ಅವಿಶ್ರಾಂತ ನಂಬಿಕೆಯನ್ನಾಗಿ ಮಾಡಿಕೊಂಡ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಐದನೇ ನಾಮ ಹೀಗಿದೆ: ಓಂ ಶುಚಯೇ ನಮಃ. ಈ ಶಿವನಾಮದ ಅರ್ಥ ಪ್ರಕೃತಿಯಲ್ಲಿ ಸ್ವಚ್ಛತೆಯಲ್ಲಿ ಆಸಕ್ತಿ ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಆರನೇ ನಾಮ ಹೀಗಿದೆ: ಓಂ ವ್ರತದೀಪಾಯ ನಮಃ. ಈ ಶಿವನಾಮದ ಅರ್ಥ ಉಪವಾಸ ಪದ್ಧತಿಗಳನ್ನು ರಕ್ಷಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಏಳನೇ ನಾಮ ಹೀಗಿದೆ: ಓಂ ಪರಸ್ಮೇ ನಮಃ. ಈ ಶಿವನಾಮದ ಅರ್ಥ ನಿದ್ರೆಗೆ ಮೀರಿದ ತುರಿಯನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎಂಟನೇ ನಾಮ ಹೀಗಿದೆ: ಓಂ ಬ್ರಹ್ಮನೇ ನಮಃ. ಈ ಶಿವನಾಮದ ಅರ್ಥ ಅಂತಿಮ ಸತ್ಯವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ: ಓಂ ಭಕ್ತಾನಾಂ ಪರಮೈ ಗತೇ ನಮಃ. ಈ ಶಿವನಾಮದ ಅರ್ಥ ಭಕ್ತರ ಅಂತಿಮ ತಾಣವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 9 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 123ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.